ಆ ಘಟನೆ ಅಂದರೆ ಸದನದ ಒಳಗಿನ ಘಟನೆ ಏನಾಯಿತು ಅಂದರೆ ಬಹಳ ಜೋರಾದ ವಾತಾವರಣ ಇತ್ತ, ಬಿಸಿಯಾದ ವಾತಾವರಣ, ಯಾಕೆ ಹಿಂಗೆ ಕೂಗಾಟ ಮಾಡೋ ಹಂತಕ್ಕೆ ಬಂತು ಅಂತ? ನೋಡಿ, ಈ ಪ್ರಶ್ನೋತ್ತರ ಅವಧಿ ಮುಗಿದು ಶೂನ್ಯ ವೇಳೆ ಎಲ್ಲ ಮುಗಿದ ಮೇಲೆ ನಾವು ಅಂಬೇಡ್ಕರ್ ಭಾವಚಿತ್ರ ಕೈಲಿಡ್ಕೊಂಡಿದ್ವಿ, ಕಾಂಗ್ರೆಸ್ನವರು ಅಂಬೇಡ್ಕರ್ ಭಾವಚಿತ್ರ ಕೈಲಿಡ್ಕೊಂಡಿದ್ರು. ಅವ್ರದ್ದು ಆರೋಪ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅಪಮಾನ ಮಾಡಿದ್ದಾರೆ ಅಂತ. ನಾವು ಭಾವಚಿತ್ರ ಜೊತೆಗೆ ಇನ್ನೊಂದು ಪ್ಲೇ ಕಾರ್ಡ್ ಇಟ್ಕೊಂಡಿದ್ವಿ. ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಹೇಗೆ ಅನ್ಯಾಯ ಮಾಡ್ತು ಅಂತ. ಕಾಂಗ್ರೆಸ್ಸು ಅಂಬೇಡ್ಕರ್ನ ಸೋಲಿಸ್ತು, ಕಾಂಗ್ರೆಸ್ಸು ಬದುಕಿದ್ದಾಗಲೂ ಅಪಮಾನ ಮಾಡ್ತು, ಸತ್ತಾಗಲೂ ಅಪಮಾನ ಮಾಡ್ತು, ನೀವು ಭಾರತ ರತ್ನ ಕೊಡಲಿಲ್ಲ ಅಂತ. ಅವರು ಅಮಿತ್ ಶಾಗೆ ಧಿಕ್ಕಾರ ಅಂತಿದ್ರು, ನಾವು ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತಿದ್ವಿ. ಓಕೆ ಓಕೆ. ಆಮೇಲೆ ನಾವು ಅವರು ಜೈ ಭೀಮ್ ಜೈ ಭಾರತ್ ಅಂತಿದ್ರು, ನಾವು ಅವ್ರು ಬರೀ ಜೈ ಭೀಮ್ ಅಂತಿದ್ರು, ನಾವು ಜೈ ಭೀಮ್ ಜೈ ಭಾರತ್ ಅಂತ ಹೋಗ್ತಾಯಿದ್ವಿ. ಓಕೆ ಓಕೆ. ಭೀಮನ ಜೊತೆಗೆ ಭಾರತಕ್ಕೂ ಜೈ ಅಂತಿದ್ವಿ. ಆಮೇಲೆ ನಾವು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋದ ಕಾಂಗ್ರೆಸ್ಸಿಗೆ ಹೇಳಿ ಧಿಕ್ಕಾರ ಅಂತಿದ್ದು, ಅವರು ಬಿ ಜೆ ಪಿಗೆ ಧಿಕ್ಕಾರ ಅಂತಿದ್ರು. ಓಕೆ ಓಕೆ. ಹೀಗೆ ಘೋಷಣೆಗಳು ನಡೀತಾ ಇದ್ದು. ಅದು ಸಾಮಾನ್ಯವಾಗಿ ನಡೆಯುವಂಥದ್ದು. ಆಮೇಲೆ ಅಡ್ಜರ್ನ್ ಮಾಡಿದ್ರು. ನಾವೆಲ್ಲ ಪ್ಲೇ ಕಾರ್ಡ್ ಇಟ್ಕೊಂಡು ಅಲ್ಲಿ ಮೀಡಿಯಾದವ್ರ ಮೇಲಿದ್ರಲ್ಲ, ಅವ್ರಿಗೆ ಕಾಣಲಿ ಅಂತ ಹಿಂಗೆ ಮುಂದಕ್ಕೆ ಹೋದ್ವಿ. ಅವ್ರಿಗೆ ಕಾಂಪಿಟೇಷನಲ್ಲಿ ಅವರು ನಮ್ಮ ಜೊತೆಗೆ ಮುಂದಕ್ಕೆ ಬಂದರು. ಓಕೆ ಓಕೆ. ಅಲ್ಲಿ ಜೈ ಭೀಮ್ ಜೈ ಭಾರತ್ ಅಂತ ನಾನು ಒಂದು ಅದೇ ಸ್ಟೈಲ್ ಒಂಥರ ಕುಣ್ಕೊಂಡು ಕಾಂಗ್ರೆಸ್ ಕಡೆಗೆ ತಿರ್ಕೊಂಡು 2 ಕಾರ್ಡು ನನ್ನ ಹತ್ರ. ಒಂದು ಕಡೆ ಅಂಬೇಡ್ಕರ್ದು, ಇನ್ನೊಂದು ಕಡೆ 52-54ರಲ್ಲಿ ಕಾಂಗ್ರೆಸ್ಸನ್ನು ಇದು ಅಂಬೇಡ್ಕರ್ನ ಸೋಲಿಸಿದ ಕಾಂಗ್ರೆಸ್ಸಿಗೆ ಧಿಕ್ಕಾರ ಅನ್ನುವಂಥ ಪ್ಲೇ ಕಾರ್ಡು. ಆ ಪ್ಲೇ ಕಾರ್ಡ್ ಹಿಡ್ಕೊಂಡು ಹಿಂಗೆ ಕುಣಿಸ್ತಾ ಇದ್ದೆ, ಅವ್ರಿಗೆ ತೋರಿಸ್ತಾ ಇದ್ದೆ ಅವರಿಗೆ, ಹಿಂಗೆ ತೋರಿಸ್ತಾ ಇದ್ದೆ ಅವರಿಗೆ ಆ ಪ್ಲೇ ಕಾರ್ಡ್. ನನ್ನ ಉದ್ದೇಶ ಇದ್ದಿದ್ದೇನು, ಆ ದೃಶ್ಯಗಳನ್ನು ನೋಡಿದ್ದೇವೆ ನಾವು. ಜನ ಇದನ್ನು ನೋಡಬೇಕು. ಈ ಅಂಬೇಡ್ಕರ್ ಅವರನ್ನು ಸೋಲಿಸಿದ ಕಾಂಗ್ರೆಸ್ಸು ಅನ್ನೋದು ಜನರಿಗೆ ತಲೆಗೆ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ ಇತ್ತು. ಅದಕ್ಕೇನು ಬೇಕು ಅದನ್ನು ಮಾಡ್ತಾಯಿದ್ದೆ. ಇದರೊಳಗಡೆ ಇದಿಷ್ಟು ನಡೆದಿದ್ದು. ಒಂದು ಸರಿ ಅಡ್ಜರ್ನ್ ಆಯಿತು. 2ನೇ ಸರಿ ಮತ್ತೆ ಕರೆದಾಗಲೂ ಮತ್ತೆ ಅದೇ ಪುನರಾವರ್ತನೆ ಆಯಿತು. ಆ ಪುನರಾವರ್ತನೆ ಆಗೋ ಸಂದರ್ಭದಲ್ಲೂ ಇದೇ ಕೆಲಸ ನಾವು ಮಾಡಿರೋದು. ಯಾರಿಗೇನು ಕೇಳ್ತೋ ಏನು ಕಾಣ್ತೋ ನನಗೆ ಗೊತ್ತಿಲ್ಲ. ನಾನೇನು ಹೇಳಿದ್ದೀನಿ ಅನ್ನೋದನ್ನು ಸಭಾಪತಿಗಳಿಗೆ ಹೇಳಿರೋದ್ರ ಜೊತೆಗೆ ವಿತ್ ರೈಟಿಂಗಲ್ಲಿ ಕೊಟ್ಟಿದ್ದೀನಿ. ಎಸ್.